ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇನ್ನು IAS, IPS, IFS ಟ್ರೈನಿಂಗ್ಗೆ ಹೋಗೋರಿಗೂ ಕೂಡ ಗುಡ್ ನ್ಯೂಸ್ ಇರುತ್ತೆ. ಅಭ್ಯರ್ಥಿಗಳಿಗೆ ಅನುಕೂಲ ಆಗುವಂತೆ ದೆಹಲಿ ಅಭ್ಯರ್ಥಿಗಳು ನವದೆಹಲಿಯಲ್ಲಿ ಕರ್ನಾಟಕ ಭವನ 4 IAS ಮತ್ತೆ IFS ಟ್ರೈನಿಂಗ್ಗೆ ಹೋಗುವವರಿಗೆ ಅನುಕೂಲ ಆಗ್ಲಿ ಅಂತ ಕಟ್ಟಡ ಕಟ್ಟೋದಕ್ಕೆ 80 ಕೋಟಿ ಕೊಡೋದಕ್ಕೆ ತೀರ್ಮಾನಿಸಲಾಗಿದೆ. ದೆಹಲಿಯಲ್ಲಿ ಲೀಗಲ್ ಸೆಲ್ ಸ್ಟ್ರಾಂಗ್ ಮಾಡೋದಕ್ಕೆ ಚಿಂತನೆ ಮಾಡಿದ್ದೇವೆ. ಲೀಗಲ್ ಟೀಮ್ ಸ್ಟ್ರಾಂಗ್ ಆಗಿರಬೇಕು ಅಂತ DK ಶಿವಕುಮಾರ್ ಮಾತನಾಡಿದ್ದಾರೆ. ನವದೆಹಲಿಯಲ್ಲಿ ಕರ್ನಾಟಕ ಭವನ 4 ಅಂದ್ರೆ 4 ಅಂತಂದ್ರೆ ನಮಗಲ್ಲ, ನಮ್ಮ ಶಾಸಕರಿಗೆ, ಅಧಿಕಾರಿಗಳಿಗೆಲ್ಲ, ನಮ್ಮ ವಿದ್ಯಾರ್ಥಿಗಳು ಯಾರು IAS, IFS, IRS ಮಾಡ್ತಾರೆ ಅವ್ರಿಗೆ PWD ವತಿಯಿಂದ ಒಂದೊಳ್ಳೆ ಕಟ್ಟಡವನ್ನ ಕಟ್ತೇವೆ. ಅವರೆಲ್ಲ ಅಲ್ಲಿ ಇಳ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅಲ್ಲಿ ಕೋಚಿಂಗ್ ಸೆಂಟರ್ಗೆ ಅವರಲ್ಲಿ ಇಲ್ಲೆಲ್ಲ ಹೋಗ್ತಾರೆ. ಸೊ ಒಂದೇ ಕಡೆ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಈಗಾಗಲೇ ಸ್ವಲ್ಪ 80 ಕೋಟಿ ರೂಪಾಯಿ ಅಷ್ಟು ಒಂದು ಎಸ್ಟಿಮೇಟ್ ಕೊಟ್ಟಿದ್ದಾರೆ ಡೆಲ್ಲಿನಲ್ಲಿ. ಇನ್ನ ಸ್ವಲ್ಪ ಜಾಸ್ತಿ ಆದ್ರೂ ಕೊಡಬೇಕು ಅಂತ ಡಿಸಿಷನ್ ತಗೊಂಡಿದ್ದೀವಿ. ಇವತ್ತು 80 ಕೋಟಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. 50% ವಿಲ್ ಬಿ ಫಾರ್ SC ST ಅಂಡ್ 50% ಫಾರ್ ಅದರ್ಸ್. ಅದಕ್ಕೆ ಬೇರೆ ಇಲಾಖೆನೂ ದುಡ್ಡು ಕೊಡ್ತೀವಿ, ಅದಕ್ಕೆ PWD ನಡೆಸ್ತಾರೆ. ಸೊ ಮಿನಿಮಮ್ 50% SC STಗೆ, 50% ಬೇರೆಯವ್ರಿಗೆ ಸೋಷಿಯಲ್ ವೆಲ್ಫೇರ್ ಇಂದ ಸ್ವಲ್ಪ ದುಡ್ಡು ಕೊಡ್ತಾ ಇದೀವಿ. ಸೊ ಬೇರೆ ಎಲ್ಲರಿಗೂ ಕೂಡ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಮಾರುತಿ, ಇವತ್ತಿನ ಮೀಟಿಂಗ್ ನಲ್ಲಿ ಸಿಎಂ DK ಶಿವಕುಮಾರ್ ಸಾಕಷ್ಟು ತೀರ್ಮಾನಗಳನ್ನ ಪ್ರಕಟಿಸಿದ್ದಾರೆ. ಒಂದು ಪ್ರಜಾ ಸೇವೆ ಇಲಾಖೆ, ಮತ್ತೊಂದು IAS ಮತ್ತೆ IFS ಮಾಡೋರಿಗೆ ದೆಹಲಿಯಲ್ಲಿ ಕರ್ನಾಟಕ ಭವನಕ್ಕೆ ಸಂಬಂಧಪಟ್ಟಂತೆ ಏನೇನ್ ಚರ್ಚೆ ಮಾಡಿದ್ರು, ಏನೇನ್ ಸೂಚನೆ ಕೊಡಲಾಗಿದೆ? ಸೋಕೆ ಬೆಳಗ್ಗೆ 10 ಶುರುವಾದಂತಹ ಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಸುಮಾರು 28 ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು. ಅದರಲ್ಲೂ ಬಹಳಷ್ಟು ದಿನಗಳಿಂದ ನೆನಗುದಿಗೆ ಬಿದ್ದಂತಹ ಕಟ್ಟಡ ಕಟ್ಕೊಂಡಂತವ್ರಿಗೆ ಏನು ವಿದ್ಯುತ್ ಸಮಸ್ಯೆ ಬಹಳಷ್ಟು ಕಿರಿಕಿರಿ ಮಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇಂದಿನ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲೂ ಕೂಡ ಹಲವು ಮನವಿಗಳು ಬಂದಿದ್ದು, ಆ ಮನವಿಗಳಿಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಅದನ್ನ ತಡೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆದ ಬಳಿಕ ಅಂತಿಮವಾಗಿ ನಿರ್ಧಾರ ಮಾಡುವಂತದ್ದು. ಯಾವುದೇ ಕ್ಷಣದಲ್ಲಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ 15 ದಿನಗಳ ಒಳಗಾಗಿ ವಿದ್ಯುತ್ ಹಾಗೂ ಸ್ವಾಧೀನ ಅನುಭವ ಪತ್ರಕ್ಕೆ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಅಂದ್ರೆ ಯಾರೆಲ್ಲ ಕಟ್ಟಡವನ್ನ ಕಟ್ತಾ ಇದಾರೋ ಅಂತವ್ರಿಗೆ ಈ ಸೌಲಭ್ಯ ಸಿಗಬೇಕು ಅನ್ನುವಂತಹ ರೀತಿಯಲ್ಲಿ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಕ್ಕೆ ಬರಲಾಯಿತು. ಅದಾದ ಬಳಿಕ ದೆಹಲಿಯಲ್ಲಿ ಬಹಳಷ್ಟು ಜನ ಕರ್ನಾಟಕದಿಂದ IAS, IPS ಹಾಗೂ IFS ಮಾಡುವಂತಹ ವಿದ್ಯಾರ್ಥಿಗಳು ಹಾಗೂ ಹೋಗ್ತಾ ಇದಾರೆ. ಅಂತವ್ರಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ, ಅಲ್ಲಿ ಅವ್ರಿಗೆ ತರಬೇತಿ ಕೊಡುವ ಸಲುವಾಗಿ ಕರ್ನಾಟಕ ಭವನ 4 ಈಗಾಗಲೇ ಕಟ್ಟಡ ಕಾಮಗಾರಿ ಏನ್ ನಡೀತಾ ಇದೆ ಅದಕ್ಕೆ ಇನ್ನಷ್ಟು 80 ಕೋಟಿ ರೂಪಾಯಿಗಳ ಅಧಿಕ ಹಣವನ್ನು ಕೂಡ ಬಿಡುಗಡೆ ಮಾಡೋದಕ್ಕೆ ನಿರ್ಧಾರ ಮಾಡುವಂತದ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ಬಿಡದಿಯ ವಿಚಾರವೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ. ಆದ್ರೆ ಅದನ್ನ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಹೇಳಿಲ್ಲ. ಈಗ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಿದೆ ಆ ನಿರ್ಧಾರಕ್ಕೆ ಸರ್ಕಾರ ಬದ್ಧವಾಗಿರ್ಬೇಕು ಅನ್ನುವಂಥದ್ದು. ಹೀಗಾಗಿ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಬಹಳಷ್ಟು ಜನರಿಗೆ ಬೇಕಾದಂತಹ ಹಲವು ಪ್ರಮುಖವಾದಂತಹ ಒಂದು ವಿಚಾರಗಳ ಬಗ್ಗೆ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.